ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನನ್ನ ಮಗ ಇದ್ದಾನಲ್ವ, ನನ್ನ ಮಗ ಸ್ಕೂಲಿಗೆ ಹೋಗಿರೋ ಅಂಥ ವಿಡಿಯೋ. ನನ್ನ ಮಗ ಫಸ್ಟ್ ಟೈಮ್ ಸ್ಕೂಲ್ ಹೋಗ್ತಿದ್ದಾನೆ. ಸ್ಕೂಲಿಗೆ 3.5 ಇಯರ್ಸ್ ಅವನಿಗೆ, ನರ್ಸರಿ ಹೋಗ್ತಿದ್ದಾನೆ. ಇವತ್ತು ಮೊದಲನೇ ದಿನ ಒಂದು ಸ್ಕೂಲಿಗೆ ಹೋಗ್ತಾ ಇರೋದು. ಯಾವ ಥರ ಇರುತ್ತೆ, ಯಾವ ಥರ ಅಲ್ಲಿರ್ತಾನೆ ಅಂತ ಭಯ ಆಗ್ತಿದೆ, ಸ್ವಲ್ಪ ಖುಷಿನೂ ಆಗ್ತಿದೆ. ನನ್ನ ಮಗ ಸ್ಕೂಲಿಗೆ ಹೋಗ್ತಿದ್ದಾನೆ, ದೊಡ್ಡನಾದ ಅಂದರೆ ಸ್ಕೂಲಿಗೆ ಹೋಗೋ ಅಷ್ಟು ದೊಡ್ಡನಾದ ಅಂತ ಖುಷಿನೂ ಆಗ್ತಿದೆ. ಹ್ಯಾಪಿನಾ ಮಗ? ಹ್ಯಾಪಿನಾ? ಮಾತಾಡು. ಬರೀ ಕತ್ತಲಾಡಿಸ್ತಾನೆ. ಅವನಿಗೆ ಕೇಳಿದ್ರೆ ನಮ್ಮ ಮನೆಯವರು, ಅವನು 8:30 ಆದರೂ ಎದ್ದಿರಲಿಲ್ಲ. ಸ್ಕೂಲ್ ಇರೋದು 10 ಗಂಟೆಯಿಂದ, ಹಾಗಾಗಿ ಅವನಿಗೆ ಪೂಸಿ ಹೊಡೆದು ಅವನಿಗೆಲ್ಲ ಸ್ವಲ್ಪ ನೈಸ್ ಎಲ್ಲ ಮಾಡಿ ಸ್ನಾನಕ್ಕೆ ಕರ್ಕೊಂಡು ಹೋದರು. ಸ್ನಾನ ಮಾಡ್ಕೊಂಬಂದ ನನ್ನ ಮಗ. ರೆಡಿ ಆಗೋಕ್ಕೆ ಪಟ ಅಂತ ರೆಡಿ ಆದ. ಫಸ್ಟ್ ಡೇ ನಾನು ಹೋಗಲ್ಲ ಆ ಥರ ಎಲ್ಲ ಅಳೋದು ಪಡೋದು ಆ ಥರ ಎಲ್ಲ ಮಾಡಲಿಲ್ಲ. ಅವನು ಸ್ನಾನ ಎಲ್ಲ ಮಾಡಿಸ್ಕೊಂಬಂದು ನಾನು ಅಷ್ಟರಲ್ಲಿ ಅವನು ಹೇಳೋ ಅಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿದ್ದೆ. ನಾನು ಮಾಡ್ತೀನಿ ಅಂತ ಅವನು ಶ್ಲೋಕ ಗೀಕ ಎಲ್ಲ ಹೇಳಿ ಅವನೇ ಪೂಜೆ ಮಾಡ್ತಿದ್ದಾನೆ. ಜಾಣ ಆಗಿದ್ದಾನೆ ನನ್ನ ಮಗ ಅಲ್ವಾ ಬಂಗಾರಿ? ನಾನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಹಾಗೆ ದೀಪ ಅಂದರೆ ಊದುಬತ್ತಿ ಎಲ್ಲ ಬೆಳಗಿ ತಿಂಡಿ ರೆಡಿ ಮಾಡಿಟ್ಟಿದ್ದೆ. ಅವನೇ ತೊಗೊಂಡು ಹೋಗಿ ತಿಂಡಿ ಎಲ್ಲ ತಿಂತಿದ್ದಾನೆ. ಎಷ್ಟು ಜಾಣ ಆಗಿದ್ದಾನೆ ಅಂತ ನೋಡಿ ನನ್ನ ಮಗ. ಜಾಣ ಆಗಿದ್ದೀರಾ ನೀವು? ತಿಂಡಿ ಎಲ್ಲ ತಿನ್ಕೊಂಡು ಕುತ್ಕೊಂಡಿದ್ದಾನೆ. ನಾನು ವೀಡಿಯೋ ಮಾಡ್ತಿರೋದು ನೋಡಿ ಮಾಡಬೇಡ ಅಮ್ಮ ಅಂತ ಹೇಳ್ತಿದ್ದಾನೆ. ಕಿತಾಪತಿ ಏನೇನೋ ಮಾತಾಡ್ಕೊಂಡು ತಿಂಡಿ ತಿಂತಿದ್ದಾನೆ. ನಾನು ತಿಂಡಿ ತಿನ್ನಿಸ್ತೀನಿ ಅಂದ್ರೂ ಅವ್ನು ಇಲ್ಲ ನಾನೇ ತಿಂತೀನಿ ಅಂತ ತಿಂತಿದ್ದಾನೆ. ನೋಡೋಣ. ಸ್ಕೂಲಿಗೆ ಹೋಗೋಕ್ಕೆ ಇಷ್ಟನಾ? ಹ್ಯಾಪಿನಾ? ಹಾಂ, ಸ್ಕೂಲಿಗೆ ಹೋಗೋಕ್ಕೆ ಫುಲ್ಲು ತುದಿಗಾಲಲ್ಲಿ ನಿಂತಿದ್ದಾನೆ. ಕರ್ಕೊಂಡು ಹೋಗಬೇಕು. ಬ್ಯಾಗು, ಲಂಚ್ ಬ್ಯಾಗ್ ಎಲ್ಲ ರೆಡಿ ಆಗಿದೆ ನನ್ನ ಮಗಂದು. ಇಲ್ಲಿ ಹಿಂದೆ ತಿರ್ಗ ತೋರ್ಸ, ಬ್ಯಾಗ್ ತೋರಿಸು. ಹಿಂಗೆ ನೋಡಿ, ಅವನಕ್ಕಿಂತ ಬ್ಯಾಗೇ ದೊಡ್ಡದೈತೆ. ಬ್ಯಾಗೇನು 1 ತಿಂಗಳು ಬರೋಲ್ಲ ನನ್ನ ಪ್ರಕಾರ, 8 ದಿನವೂ ಬರೋಲ್ಲ. ಜಿಪ್ಪೆಲ್ಲ ಹಾಳು ಮಾಡ್ತಾನೆ ಅನಿಸುತ್ತೆ. ಹೊರಡೋಣ, ಅವನಿಗೆ ಕರ್ಕೊಂಡು ಹೋಗ್ಬೇಕು. ಇವಾಗ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಬಂದು ನಾನು ಸ್ವಲ್ಪ ಹೊತ್ತು ಇರ್ತೀನಿ. ನೋಡೋಣ ಏನು ಮಾಡ್ತೀನಿ, ಆದಮೇಲೆ ಡಿಪೆಂಡ್ ಆಗುತ್ತೆ. ಅವನೊಬ್ಬನೇ ಇರ್ತೀನಿ ಅಂದರೆ ಬಿಟ್ಟು ಬರೋದು, ಇಲ್ಲ ನಾನು ಇರಲ್ಲ ಅಂದರೆ ನಾನು ಅವನ ಜೊತೆ ಕೂತ್ಕೊಂಡು ಬರ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಬ್ಯಾಗೆಲ್ಲ ಹಾಕ್ಕೊಂಡು ಊರಿಗಿಂತ ಮುಂಚೆ ಫಸ್ಟ್ ರೆಡಿಯಾಗಿ ನಿಂತಿದ್ದಾನೆ. ಸ್ಕೂಲಿಗೆ ಹೋದ್ಮೇಲೆ ಏನು ಮಾಡ್ತಾನೆ ಅಂತ ನೋಡಬೇಕು. ಇರ್ತಾನ ಇಲ್ಲ ನಾನೇ ಇದ್ದು ಕರ್ಕೊಂಬರ್ಬೇಕಾ ನೋಡಬೇಕು. ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಫುಲ್ಲು ರೆಡಿಯಾಗಿ ನಾನೇ ಇಟ್ಕೊಳ್ತೀನಿ ಅಮ್ಮ, ನಾನೇ ಮಾಡ್ಕೊಳ್ತೀನಿ ಅಮ್ಮ ಅಂತ ಎಲ್ಲ ಶೂಗಿ ಎಲ್ಲ ಅವನೇ ಹಾಕ್ಕೊಂಡಿದ್ದಾನೆ. ಬ್ಯಾಗ್ ಕೂಡ ನನಗೆ ಮುಟ್ಟಕ್ಕೆ ಕೊಡ್ತಿರ್ಲಿಲ್ಲ. ಇಲ್ಲ ನಾನೇ ಹಾಕ್ಕೊಳ್ತೀನಿ ಅಂತ ಸರಿ ಅಂತ ನಾನು ಕರ್ಕೊಂಡು ಹೋದೆ. ಪಕ್ಕದ ಮನೆಯವರಿಗೆ ಮತ್ತು ಎಲ್ರಿಗೂ ಕರ್ದು ಹೇಳ್ತಾಯಿದ್ದೆ ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ ಅಂತ. ಅಲ್ಲಿಗೆ ಹೋದ್ವಿ. ನಾವು ಹೋಗೋಷ್ಟರಲ್ಲಾಗಲೇ ಫಸ್ಟ್ ಡೇ ಅಲ್ವಾ, ವೆಲ್ಕಮ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ಮಕ್ಕಳೆಲ್ಲ ಬಂದಿದ್ದರು. ನಾವು ಹೋಗಿದ ತಕ್ಷಣ ಇವರಿಗೂ ಕರ್ಕೊಂಡ್ರು. ಆರುಷಿಗೆ ಕರೆದು ಡ್ಯಾನ್ಸ್ ಮಾಡು ಅಂದರೆ ಡ್ಯಾನ್ಸ್ ಮಾಡಿಲ್ಲ. ಇಲ್ಲಿ ಮನೇಲಿ ಒಳ್ಳೆ ಹಾವಳಿ ಎಬ್ಸ್ತಾನೆ. ಡ್ಯಾನ್ಸ್ ಮಾಡೋದು, ಕುಣಿಯೋದು ಮತ್ತು ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ಮಕ್ಕಳೇ ಹೀಗೆ ತುಂಬ ಜನ ನೋಡಿಬಿಟ್ಟು. ಆದರೂ ಅವ್ನು ಫಸ್ಟಿಂದನೂ ಅಷ್ಟೇ ಜನದಲ್ಲೇ ಬೆಳೆದಿರೋದು. ಆದ್ರೂ ಈ ಥರ ನಾಚಿಕೆ ಪಟ್ಕೊಂಡ, ಏನೇನೋ ಒಂಥರ ಸಂಕೋಚ, ಇಲ್ಲ ಸ್ವಲ್ಪ ಭಯ ಇರುತ್ತೆ ಮಕ್ಕಳಿಗೆ. ಫಸ್ಟ್ ಡೇ ಅಲ್ವಾ, ಹೋಗ್ತಾ ಸರಿ ಆಗುತ್ತೆ ಅಂತ ಜೋಕರ್ನೆಲ್ಲ ಕರೆಸಿದ್ರು ಅವರು. ಅಂದರೆ ಅವ್ರ ಹತ್ರ ಚಾಕ್ಲೇಟ್ ಇಸ್ಕೊ ಅಂತ ಹೇಳಿದ್ರೆ ಇವನು ಫುಲ್ ಹೆದರ್ಕೊಂಡು, ಸಾಹೇಬರು ನಮ್ಮ ಮನೇಲಿ ಮಾತ್ರ ಜೋರು ಮಾಡ್ತಾರೆ ನಮ್ಮ ಮೇಲೆ, ಮತ್ತು ಅಕ್ಕಪಕ್ಕದವ್ರ ಹತ್ರ ಎಲ್ಲ ಜೋರಾಗಿ ಮಾತಾಡ್ತಾನೆ. ಆದರೆ ಅಲ್ಲಿ ಚಾಕ್ಲೇಟ್ ಇಸ್ಕೊಳ್ರಿ ಅಂದರೆ ಮುಖ ನೋಡ್ತಾ ಇದ್ದ. ಫಸ್ಟ್ ಡೇ ಅಲ್ವಾ, ಅವನ ಮುಖ ಇಷ್ಟೇ ಮಾಡ್ಕೊಂಡಿದ್ದು ನೋಡಿ ಬೇಜಾರಾಯಿತು. ಹೆಂಗಿರ್ತಾನೋ ಏನೋ ಅಂತ.
ಆಮೇಲೆ ಸ್ವಲ್ಪ ಆ್ಯಕ್ಟಿವ್ ಆದ. ಅಲ್ಲಿರೋ ಮಕ್ಕಳಂತೂ ಸಖತ್ತು ಡ್ಯಾನ್ಸ್ ಮಾಡ್ತಿದ್ರು. ಮತ್ತು ಕೆಲವೊಂದು ಮಕ್ಕಳು ಒಂದು ಇಬ್ಬರು 3 ಜನ ಅಂತೂ ತುಂಬ ಅವ್ರ ಪೇರೆಂಟ್ನ ಬಿಟ್ಟಿರೋಕ್ಕೆ ಆಗ್ತಿಲ್ಲ ಅವರಿಗೆ, ಅಷ್ಟು ಅಳ್ತಾಯಿದ್ರು. ಅವ್ರ ಪೇರೆಂಟ್ಸ್ ಬಂದು ಇಲ್ಲ ನಾವು ಇರ್ತೀವಿ ಅಂದ್ರೂ ಇಲ್ಲ, ನೀವು ಒಂದು ಮಗು ಮಾತ್ರ ನೀನು ನನಗೆ ಮೋಸ ಮಾಡ್ತೀಯಾ, ನೀನು ಬಿಟ್ಟು ಹೋಗ್ಬಿಡ್ತೀಯಾ ಅಂತ ಜೋರಾಗಿ ಹೇಳ್ಕೊಂಡು ಅಳ್ತಾಯಿತ್ತು. ನಾನು ಅಂದ್ಕೊಂಡೆ ನನ್ನ ಮಗ ಅಳ್ತಾ ಇಲ್ಲ, ಅದೇ ಪುಣ್ಯ. ಡ್ಯಾನ್ಸ್ ಮಾಡು ಅಂದರೆ ಮಾಡ್ತಿಲ್ಲ, ಅದನ್ನು ಬಿಟ್ಟರೆ ಇನ್ನೇನಿಲ್ಲ, ಪಾಪ ಇರ್ತಾನೇನೋ ಅಂತ ಅಂದ್ಕೊಂಡೆ. ಬಟ್ ಏನೂ ಗಲಾಟೆ ಮಾಡಲಿಲ್ಲ ಅವನು, ಆರಾಮಾಗೇ ಇದ್ದ, ಕೂಲಾಗಿ. ಬಟ್ ಮಕ್ಕಳ ಜೊತೆ ಎಲ್ಲ ಅಷ್ಟಾಗಿ ಸೇರಿಲ್ಲ ಅವನು. ಸ್ವಲ್ಪ ಅದನ್ನೆಲ್ಲ ನೋಡಿ ಅವನಿಗೊಂಥರ ಭಯ ಅನ್ನಿಸ್ತೋ ಏನು ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಕ್ಯಾಪ್ ಹಾಕೋ ಅದು ಏನು ಇದಿರುತ್ತಲ್ವ, ಆ ಕ್ಯಾಪ್ ಎಲ್ಲ ಹಾಕೋ ಅಂದ್ರೂ ಅವನು ಹಾಕಿ ಫೋಟೋ ತೆಗೆಸ್ಕೊಂಡಿಲ್ಲ. ಹಾಗೆ ನನಗೆ ಕ್ಯಾಪ್ ಬೇಡ ಏನಿಲ್ಲ, ನಾನು ಹಾಗೆ ತೆಗೆಸ್ಕೊಳ್ತೀನಿ ಫೋಟೋ ಎಲ್ಲ ಅಂತ ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡ. ಆಮೇಲೆ ಹಾಡು ಹಾಕಿದರು. ಯಾವ ಹಾಡು ಮಗ? ತೋಬಾ ತೋಬಾ ತೋಬಾನಾ? ಯಾವ ಹಾಡು? ಹಿಂಗ ಅದು ಹೆಸ್ರು ಇಲ್ವಾ? ಹಾಡು ಹಾಕಿದರು, ಒಂದು 2-3 ಹಿಂದಿ ಸಾಂಗ್ ಹಾಕಿದರು. ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮಕ್ಕಳೆಲ್ಲ. ಇವನು ಹೋಗಿ ಜೋಕರ್ ಹತ್ರ ನಿಂತಿದ್ರು ಸಾಹೇಬರು. ಅವರು ಆಟ ಆಡಿಸ್ತಿದ್ರು. ಅದನ್ನು ನೋಡಿ ಮತ್ತೆ ಹೆದರ್ಕೊಂಡು ನನ್ನ ಹತ್ರ ಬಂದ, ಸಂದಿಲೆಲ್ಲ ನುಸ್ಕೊಂಡು, ಅಮ್ಮ ನಾನು ಡ್ಯಾನ್ಸ್ ಮಾಡಲ್ಲ ಅಮ್ಮ, ಪ್ಲೀಸ್ ಅಮ್ಮ ಅಂತ ಅಂದ್ಕೊಂಡು, ಸರಿ ಮಾಡಬೇಡ ಬಾ ಅಂತ ನನ್ನ ಹತ್ರನೇ ನಿನ್ಸ್ಕೊಂಡೆ. ಅವರು ನೋಡಿ ನಗಾಡ್ತಿದ್ರು. ಇವ್ರು ಮಾಡೋದೆಲ್ಲ ಕಿತಾಪತಿ. ಮಕ್ಕಳಿಗೆ, ಕೆಲವು ಮಕ್ಕಳಿಗಂತೂ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ ಖುಷಿ ಇದೆ. ಕೆಲವು ಮಕ್ಕಳಿಗೆ ಯಾಕಾದರೂ ಸ್ಕೂಲ್ ಸ್ಟಾರ್ಟ್ ಆಯಿತು, ಸ್ಕೂಲಿಗೆ ಹೋಗಬೇಕು ಅಂತ ಅನ್ನೋದೊಂದು ಅಳು ಇದೆ. ಏನೂ ಮಾಡೋಕ್ಕಾಗಲ್ಲ. ಕಾಲ ತಕ್ಕಂತೆ ಎಲ್ಲನೂ ಬದಲಾಗಲೇಬೇಕು ಅಲ್ವಾ. ಹಾಗಾಗಿ ನಾನು ವೆಲ್ಕಮ್ ಚೆನ್ನಾಗಿ ಮಾಡಿದರು. ಈ ಸ್ಕೂಲು ನಮ್ಮ ಮನೆ ಹತ್ರನೇ ಇರೋದು, ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ತುಂಬ ಚೆನ್ನಾಗಿದೆ ಟೀಚಿಂಗ್ ಎಲ್ಲ. ನಮ್ಮ ಹಸ್ಬೆಂಡು ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ಇದೇ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಸೇರಿಸಿದ್ರು. ಆ ಟೀಚರ್ಗಳು ಇವರು ಏನು ನಮ್ಮ ಆರುಷಿನ ಟೀಚರ್ಸ್ ಮ್ಯಾಮ್ಗಳಿದ್ದಾರೆ, ಅವರೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಸಖತ್ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ರು. ಇವ್ರು ಸಾಹೇಬರು ನೋಡಿಕೊಂಡು ನಿಂತ್ಕೊಂಡಿದ್ರು. ಅವ್ರೇನು ಡ್ಯಾನ್ಸ್ ಮಾಡ್ತಾರೆ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇವರು ನಿಂತಲ್ಲೇ ಎಂಜಾಯ್ ಮಾಡ್ತಾಯಿದ್ರು ಅಲ್ವಾ. ಎಂಜಾಯ್ ಮಾಡ್ತಿದ್ರಾ? ಮಾತಾಡಬೇಕು, ಎಂಜಾಯ್ ಅವರು ಬರೀ ಮೌನಾಚರಣೆ ಮಾಡ್ತಿದ್ದಾರೆ ನನ್ನ ಮಗ. ಹಾಂ ಅಷ್ಟೇ. ಇಷ್ಟೆಲ್ಲ ಮಾಡಿದ್ರು. ಮಕ್ಕಳಂತೂ ಕೆಲವು ಮಕ್ಕಳು LKG UKG ಮಕ್ಕಳಿದಾರಲ್ಲ, ಅವರಂತೂ ಅಂದರೆ ಅದು ಈ ಸ್ಕೂಲೆಲ್ಲ ಹಳೇದು, ಅವ್ರಿಗೆ ಹೋದ ವರ್ಷ ಎಲ್ಲ ಬಂದಿರ್ತಾರೆ, ಅವ್ರು ಅಷ್ಟಾಗಿ ಹೆದರಲ್ಲ. ಅಂದರೆ ಹೊಸ್ದಾಗಿ ನ್ಯೂ ಅಡ್ಮಿಷನ್ ಆಗಿರೋ ಮಕ್ಕಳು, ಅಂದರೆ ನ್ಯೂ ಮೆಂಬರ್ಸ್ ಎಲ್ಲ, ಅವರಿಗೆ ಏನೋ ಒಂಥರ ಮನೇಲಿದ್ದು ಇಷ್ಟು ವರ್ಷ 2-3 ವರ್ಷ ಮನೇಲಿದ್ದಿದ್ದು ಸಡನ್ನಾಗಿ ತೊಗೊಂಡೋಗಿಬಿಟ್ರೆ, ನಮಗೆ ಅದರ ಹೊಸ ಜಾಗದಲ್ಲಿ ಹೋಗಿ ತುಂಬ ಜನದ ಜೊತೆ ಬಿಟ್ಟರೆ ನಮಗೆ ಯಾವ ಥರ ಫೀಲ್ ಆಗುತ್ತೆ, ಮಕ್ಕಳಿಗೂ ಅದೇ ಥರ ಫೀಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ದಿನ ಹೆದರಿಕೆ ಇರುತ್ತೆ. 1-2-3 ದಿನ ಸ್ಕೂಲಿಗೆ ಹೋದರೆ ಆಮೇಲೆ ಸರಿ ಆಗುತ್ತೆ ಅಂತ ನಾನು ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ಫಸ್ಟು ಟೀಚರ್ಸ್ ಎಲ್ಲ ಫೋಟೋ ತೆಗೆಸ್ಕೊಳ್ಳೋಣ, ಆಮೇಲೆ ಮಕ್ಕಳಿಗೆಲ್ಲ ನಿಲ್ಲಿಸಿ ಫೋಟೋ ತೆಗ್ಸೋಣ ಅಂತ ಅವರೆಲ್ಲ ಇದು ಮಾಡ್ತಿದ್ದಾರೆ. ನನ್ನ ಮಗನೂ ನಿಂತ್ಕೋ ಫೋಟೋ ತೆಗಿ, ಕ್ಯಾಪ್ ಹಾಕೋ ಅಂದರೆ ಕ್ಯಾಪ್ ಹಾಕೋಣ, ಹಾಗೆ ಫೋಟೋ ತೆಗೆಸ್ಕೊಳ್ತೀನಿ ಅಂತ ಫೋಟೋ ತೆಗೆಸ್ಕೊಳ್ತಾ ಇದ್ದ. ಗಿಫ್ಟ್ ಕೊಡ್ತಾರೆ, ಕ್ಲ್ಯಾಪ್ಸ್ ಹಾಕ್ತಾರೆ, ಮತ್ತು ಸ್ಟಾರ್ ಹಾಕ್ತಾರೆ, ನಿನಗೆ ನೀನು ಗುಡ್ ಬಾಯ್ ಆದರೆ ಅಂತ ಎಲ್ಲ ಅವ್ರ ಟೀಚರು ಪೂಸಿ ಹೊಡಿತಾನೇ ಇದ್ದರು. ಇಷ್ಟು ಫೋಟೋ ತೆಗ್ಸೋಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆದೆ ನಾನು. ಅವರು ಮತ್ತು ಕ್ಲಾಸ್ ರೂಮಿಗೆಲ್ಲ ಆಮೇಲೆ ಎಲ್ಲ ಮಕ್ಕಳಿಗೆ ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡು ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋದರು. ಕ್ಲಾಸ್ ರೂಮಿಗೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟ ಆಡ್ದ. ಇವನು ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಕುತ್ಕೊಂಡಿದ್ದ. ಅದೇನು ಕೊಟ್ಟರು ಅದು ಸ್ಪ್ರಿಂಗ್ ಥರ, ಅದನ್ನು ನನ್ನ ಮಗ 1 ನಿಮಿಷ ಕೂಡ ಇಟ್ಕೊಂಡಿಲ್ಲ. ಅಷ್ಟು ಕಿತಾಪತಿ ಮಾಡ್ತಾನೆ, ಬರೀ ಹಾಳು ಮಾಡೋದು. ಅವನಿಗೆ ಏನೇ ಟಾಯ್ಸ್ ತಂದು ಕೊಟ್ಟರು ಅವನ ಕೈಲಂತೂ ಇರಲ್ಲ. ಆಮೇಲೆ ಡೈನಿಂಗ್ ಹಾಲಿಗೆ ಸರಸ್ವತಿ ಪೂಜೆ ಮಾಡೋಣ ಅಂತ ಅವರು ಕರ್ಕೊಂಬಂದರು. ಪೂಜೆ ಎಲ್ಲ ಅವರು ಒಂದು ಕಡೆ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ನನ್ನ ಮಗ ಒಂದು ಕಡೆ ಮಕ್ಕಳಿಗೆ ಈ ಥರ ಅವರಿಗೇನಾದರೂ ಒಂದು ನೈಸ್ ಹೊಡಿಯೋಕ್ಕೆ ಅವರು ಒಂದು 2-3 ಸೈಕಲ್ ಇಟ್ಕೊಂಡಿದ್ದಾರೆ. ಸಣ್ಣ ಮಕ್ಕಳು ಬರ್ತಾರೆ, ಡೇ ಕೇರಿಗೆಲ್ಲ ಮಕ್ಕಳು ಇರ್ತಾವಲ್ಲ ಅವರಿಗೆಲ್ಲ
ಅವರಿಗೆಲ್ಲ ಈ ಥರ ಸೈಕಲ್ ಇಟ್ಟಿದ್ದಾರೆ. ಅಯ್ಯೋ ನನ್ನ ಮಗ ಕುತ್ಕೋ ಅಂದರೆ ಬರೀ ಕಿತಾಪತಿ ಮಾಡೋದೇ ಆಯಿತು ಒಂದು ಸೈಕಲ್ ಹೊಡಿಯೋದು ಅದು. ಇಲ್ಲೊಂದು ಮಗು ಅದೇನು ತೋರಿಸ್ದೆ ನಾನು, ಆ ಮಗು ಬಂದಾಗಿಂದ ಅಳ್ತಿದೆ ಪಾಪ. ಅವ್ರ ಅಮ್ಮಗೆ ಬಿಟ್ಟಿರಂಗಿಲ್ಲ ಅವನು, ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾನೆ. ಮತ್ತು ನೀನು ಅದೇ ನಾನು ಹೇಳಿದ್ನಲ್ವ, ನೀನು ಮೋಸ ಮಾಡ್ತೀಯಾ, ನನಗೆ ಬಿಟ್ಟು ಹೋಗ್ತೀಯಾ ಅಂತ ಅಳ್ತಿದ್ದ ಅಂತ. ಅದೇ ಮಗು ಪಾಪ ಹಾಗೆಲ್ಲ ಹೇಳ್ಕೊಂಡು ಅಳ್ತಾ ಇತ್ತು. ಅಯ್ಯೋ ದೇವ್ರೆ, ಈ ಮಗು ಎಷ್ಟೆಲ್ಲ ಫೀಲ್ ಮಾಡ್ಕೊತಿದೆ ಅಂತ ಬೇಜಾರಾಯಿತು. ಆಮೇಲೆ ಹ್ಯಾಪಿ ಹ್ಯಾಪಿ ಆಗಿರ್ಬೇಕು, ಹೇಗಿರ್ಬೇಕು ಹೇಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಹೇಗಿರ್ಬೇಕು ಬೇಕು, ವೆರಿ ಆಕ್ಟಿವ್ ಅಲ್ವಾ. ಮ್ಯಾಮ್ ಏನಾದರೂ ಹೇಳಿದ್ರೆ, ಅಮ್ಮ ಏನಾದರೂ ಮಕ್ಕಳಿಗೆಲ್ಲ ಶ್ಲೋಕ ಹೇಳಕ್ಕೆ ಹೇಳಿ ಅವರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ಮಕ್ಕಳಿಗೆಲ್ಲ ಶ್ಲೋಕ ಎಲ್ಲ ಹೇಳ್ಕೊಡ್ತಾಯಿದ್ರು ಒಂದು ಕಡೆ. ಎಲ್ಲ ಟೀಚರ್ಸ್ ಕೂಡ ಫಸ್ಟ್ ಡೇ ಅಲ್ವಾ, ಹಾಗಾಗಿ ಪೂಜೆ ಎಲ್ಲ ಮಾಡಿ ಶ್ಲೋಕ ಹೇಳಿಕೊಟ್ಟು ಮಕ್ಕಳಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳಿ ಅವರು ವಿಶ್ ಮಾಡಿ, ಮಕ್ಕಳು ಏನು ಸ್ನ್ಯಾಕ್ಸ್ ತಂದಿದ್ರು ಆ ಸ್ನ್ಯಾಕ್ಸನ್ನೆಲ್ಲ ಕ್ಲೀನಾಗಿ ತಿನ್ನಿಸಿ ಫುಲ್ ಬಾಕ್ಸ್ ಖಾಲಿ ಮಾಡಬೇಕು ಅಂತ ಹೇಳಿ ಅವರಿಗೆಲ್ಲ ತಿನ್ನಿಸಿ ಮಾಡ್ತಾಯಿದ್ರು. ಇಷ್ಟ ಆಗಿತ್ತು ನೋಡಿ ನನ್ನ ಮಗನ ಮೊದಲ ದಿನದ ಶಾಲೆಯ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.